ಯಾವ ಕಾರಣಕ್ಕೆ ನಮ್ಮಪ್ಪನ ಒಳಗಾಕಿದ್ಯಾ? ಹಾಂ, ಏಯ್ ಕರೆಕ್ಟಾಗಿ ಮಾತಾಡೋ. ಏಕವಚನದಲ್ಲಿ ಮಾತಾಡಿದ್ದೆ ಅಂದರೆ ನಾಲ್ಗೆ ಕಟ್ ಮಾಡಿ ಕಳಿಸ್ತೀನಿ. ರೆಸ್ಪೆಕ್ಟ್ ಕೊಡು. ಏನು ತಪ್ಪು ಮಾಡಿದಾರಂತ ನಮ್ಮಪ್ಪನ ಒಳಗಡೆ ಹಾಕಿದ್ಯಾ ನೀನು? ಹಾಂ, ನಮ್ಮ ಲಾರಿ ಸಿಮೆಂಟ್ ಕಳುವಾಗಿದೆ ಅಂತ ಕಂಪ್ಲೇಂಟ್ ಕೊಟ್ಟರೆ ನಮ್ಮಪ್ಪನೇ ಎತ್ತು ಒಳಗಡೆ ಹಾಕಿದ್ಯಾ ನೀನು? ಇಷ್ಟೊಂದು ದುರಂಕಾರ ಒಳ್ಳೇದಲ್ಲ. ನೋಡ್ಕೊ, ದೀಪ ಆರೋಕ್ಕೆ ಮುಂಚೆ ದಗದಗ ಅಂತ ಉರಿಯುತ್ತಂತೆ. ಏಯ್, ದಗದಗ ಅಂತ ಉರಿಯೋ ಬೆಂಕಿ ಮನೇನು ಕೂಡ ಸುಡುತ್ತೆ. ನಾಲ್ಗೆ ಇರ್ತದಲ್ಲಿ ಇಟ್ಕೋ. ಎಲ್ಲ ಕರೆಕ್ಟಾಗಿ ಸರ್ಚ್ ಮಾಡಿದ್ರೆ ನಿಮ್ಮ ಅಪ್ಪನ ಒಳಗಡೆ ಹಾಕಿರೋದು. ನೀವು ಯಾರಿಗೆ ಹೇಳಿದ್ರಿ ಲಾರಿ ತೊಗೊಂಡೋಗು ಅಂತ? ಹಾಂ, ಯಾರಿಗೆ ಹೇಳಿದ್ರಿ? ಇರೋ ಲೆಕ್ಕ ಬಂದು ಇಲ್ಲಿ ಏನು ಪ್ರೊಸೀಜರ್ ಐತೆ ಅದನ್ನ ಮುಗಿಸ್ಕೊಂಡು ಹೋಗ್ಬೇಕು. ಅತಿಯಾಗಿ ಮಾತಾಡಬಾರ್ದು ಇಲ್ಲಿ. ಏನೇ ಬಂದಿರೋದು ಇಲ್ಲಿಗೆ? ಏಯ್, ಏನಕ್ಕೆ ಬಂದಿರೋದು ನೀನು ಇಲ್ಲಿಗೆ? ನಮ್ಮ ಲಾಯರ್ನ ಕರ್ಕೊಂಬಂದಿದ್ದೀನಿ, ನಮ್ಮ ಅಪ್ಪನ ಕರ್ಕೊಂಡು ಹೋಗೋಕ್ಕೆ. ಕರ್ಕೊಂಬಂದಿದ್ಯಾ ತಾನೇ? ಕರ್ಕೊಂಡು ಜಾಗ ಖಾಲಿ ಮಾಡ್ತಾಯಿರು. ಎಲ್ಲೇ ಫೈಲಲ್ಲೇ ನೋಡು. ನನ್ನನ್ನು ಎದುರಾಕೊಂಡಿದ್ದೆ ಅಂದರೆ ನೀನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ಅಷ್ಟೇ. ನನ್ನನ್ನು ನೀನು ಎದುರಾಕೊಂಡಿದ್ದೆ ಅಂದರೆ ಎನ್ಕೌಂಟ್ರ್ ಮಾಡಿ ಬಿಸಾಕ್ತೀನಿ. ಹುಷಾರು. ಏಯ್, ಏನಮ್ಮ ನೀನು ಬಂದಿರೋ ಕೆಲಸ ನೋಡ್ಕೊಂಡು ಹೋಗ್ಬೇಕು. ಏನು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತೀಯಲ್ಲ ನೀನು? ಹಾಂ, ತಗೊಳ್ಳಿ, ಇದರಲ್ಲೆಲ್ಲ ಪ್ರೊಸೀಜರ್ ಮುಗ್ದಿದೆ. ಬೇಲ್ ಮೇಲೆ ಹೊರಗಡೆ ಬರ್ತಾ ಇದ್ದಾನಷ್ಟೇ. ಎಲ್ಲೂ ಹೊರಗಡೆ ಊರು ಬಿಟ್ಟು ಹೋಗಂಗಿಲ್ಲ, ಆಯಿತಾ? ದಿನ ಸಂಜೆ ಬಂದು ಇಲ್ಲಿ ಸಿಗ್ನೇಚರ್ ಹಾಕಿ ಹೋಗಬೇಕು. ಒಂದಿನ ಮಿಸ್ ಆದರೂ ಬರ್ತೀನಿ ಮನೆ ಹತ್ರ ಬಂದು ರೋಡಲ್ಲಿ ಹೇಳ್ಕೊಂಬರ್ತೀನಿ. ಅದೆಲ್ಲ ನಮಗೂ ಗೊತ್ತು ರೀ, ನಿಮ್ಮಿಂದ ಕಲಿಬೇಕಾಗಿಲ್ಲ ನಾವು. ಗೊತ್ತು ತಾನೆ? ಹಾಂ, ಗೊತ್ತು ತಾನೆ? ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಸಾಕು. ಕರ್ಕೊಂಡು ಹೋಗ್ರಿ. ಒಂದು ದಿವಸ ಏನಾದರೂ ಸಿಗ್ನೇಚರ್ ಮಿಸ್ ಆಯ್ತಂದರೆ ನಾನು ಏನು ಅಂತ ತೋರಿಸ್ತೀನಿ ನಿಮಗೆಲ್ಲ. ಎಲ್ಲೂ ಹೋಗ್ಬಾರ್ದು, ಇದೇ ಊರಲ್ಲೇ ಇರಬೇಕು ಕೇಸ್ ಕ್ಲಿಯರ್ ಆಗೋರ್ಗು. ವಿಜಯ್ ಮೇಲೆ ಅನುಮಾನನ ನಿಮಗೆ? ನಿಮ್ಮಪ್ಪ ಎಂಥ ಕೆಲಸ ಮಾಡಿದ್ದಾನೆ ಅಂತ ಗೊತ್ತಲ್ಲ? ಗೊತ್ತಿಲ್ದಿರುತ್ತಾ ಇಷ್ಟು ಹಾರಾಡ್ತಾ ಇದೆಯಾ? ಅಪ್ಪ ಮಗಳು ಇಬ್ಬರು ಸೇರಿನೇ ಸ್ಕೆಚ್ ಹಾಕಿರ್ತೀರಾ? ಗೊತ್ತಿಲ್ದಿರುತ್ತಾ? ವಿಜಯ್ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿಲ್ಲ. ವಿಜಯ್ ಮೇಲೆ ಕಂಪ್ಲೇಂಟ್ ಕರ್ಕೊಂಡು ಹೋಗಿ. ಏಯ್, ಜಾಸ್ತಿ ಮಾತಾಡಬೇಡ ನೀನು. ರೀ ನಾಸಿರ್, ಇವಳು ಒದ್ದು ಒಳಗಾಕ್ರಿ. ಸ್ಟೇಷನಲ್ಲಿ ಗಲಾಟೆ ಮಾಡ್ತಾ ಇದ್ಲು ಅಂತ. ಬಾರೆ ಬಾ, ನಾವು ಹೋಗೋಣ. ಬಾ. ನಿನ್ನಂತೂ ಸುಮ್ಮನೆ ಬಿಡೋಕ್ಕೆ ಚಾನ್ಸೇ ಇಲ್ಲ. ಏಯ್, ಇಲ್ಲೇ ಇರ್ಬೇಕಂತ ಆಸನಾ? ಹಾಂ, ಇಲ್ಲೇ ಇರ್ಬೇಕಂತ ಆಸನಾ? ಆಚೆ ಹೋಗ್ತೀಯಾ ಇಲ್ಲ ಒಳಗಡೆ ಹೋಗ್ತೀಯಾ? ಅಪ್ಪ ಬಾಪ, ಇಷ್ಟೊಂದು ಗಾಂಚಲಿ ಮಾಡ್ತಾರೆ ಇವರು. ಹಾಂ, ಆರತಿ ಎತ್ತಿರೆ ನಮ್ಮ ಪುಟ್ಟಲಕ್ಷ್ಮಿಗೆ, ಆರತಿ ಎತ್ತಿರೆ ನಮ್ಮ ಪುಟ್ಟಲಕ್ಷ್ಮಿಗೆ. ಅಕ್ಕ ನಡೀರಿ, ಒಳಗಡೆ ನಡೀರಿ. ನಾನು ಕೆಳಗಡೆ ಕುಳಿಸ್ತೀನಿ, ಆಟ ಆಡ್ಸ್ಕಪ್ಪ ಬಬ್ಲು. ಆಯ್ತು ಅಮ್ಮ, ಆಯ್ತು. ಹುಷಾರಪ್ಪ ಬಬ್ಲು. ಆಯ್ತು ಬರಪ್ಪ. ಏಯ್ ಪಾಪು, ಪಾಪು, ನೀನು ಎತ್ಕೊಬೇಕಾ? ಏಯ್, ನೀನು ಅವನ ಜೊತೆ ಆಟ ಆಡ್ಬೇಡ, ಅವನ್ಗ ಮಾತಾಡಕ್ಕೆ ಬರಲ್ಲ. ಹಂಗೆಲ್ಲ ಉಗಿಬಾರ್ದಮ್ಮ, ಪಾಪ ಅಲ್ಲ, ಹಂಗೆಲ್ಲ ಉಗಿಬಾರ್ದು. ಅವನ ಅಣ್ಣ ಅಲ್ಲ ನಿಂಕ. ಏಯ್, ನನ್ನೇ ಉಗಿತಾ ಇದೀಯಾ? ಬಿಡ್ತೀನಿ ನೋಡಿ ಈ ಕಡೆಯಿಂದ ನಿಂಕ ಸರಿಯಾಗಿ. ಅಕ್ಕ ಸರಿ ಅಕ್ಕ, ನಾನು ಓದ್ತೀನಿ. ಆ ಮನೆಗೆ ಇರ್ಬೋದಾಗಿತ್ತಲ್ಲ. ಏನು ಬೇಡ ಹೋಗಮ್ಮ, ಇಲ್ಲೇ ಇರ್ತೀನಿ ನಾನು. ಸರಿ ಅಕ್ಕ. ಬಬ್ಲು ಬಾರೋ. ಹ್ಞೂ ಸರಿ, ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ, ಎಲ್ಲೂ ಹೋಗ್ಬಾರ್ದು. ಏಯ್, ಬೇಕೇನು ಏಟುಗಳು? ಯಾರು ತೂತು ಅಂತಾರದ ಕೊಟ್ರೆ ನೋಡ್ಕ ಈ ಕಡೆಯಿಂದ. ಓಹೋ, ಏನ್ ನನ್ನ ಮೇಲೆ ರೋಪ್ ಆಗ್ತಿದ್ಯಾ? ಬಿಡು ಪಾಪ, ಅವಳು ಚಿಕ್ಕ ಪಾಪ ಅಲ್ಲ, ಅವಳಿಗೇನು ಗೊತ್ತಲ್ಲ. ನನ್ನ ತಂಗಿ ಅವಳು. ಹ್ಞೂ, ನಿನ್ ತಂಗಿನೇ. ಓಹೋ, ಸುಮ್ಮನೆ ಇರಲ್ಲ, ಎಲ್ಲ ಸುಳ್ಳು ಹೇಳ್ಬೇಡ. ಅವಳು ನನ್ನ ತಂಗಿ. ಏಯ್, ಅವಳು ನನ್ನ ತಂದೆ. ಏ ಪಟೇಲ, ಎಲ್ಲ ಚಿಕನ್ ಮಟನ್ ತಂದ್ಕೊಡ್ತೀನಿ ಅಂತ ಎಲ್ಲಿ ತಂದ್ಕೊಟ್ಟಿದ್ ನೀನು? ಲೇ, ಅದಕ್ಕೆ ಹೋಗಿದ್ನಲೇ, ಎಲ್ಲ ಬಾಕ್ಲಿಗೆ ಹಾಕ್ಬಿಟ್ಟವ್ರೆ. ಅದೇನೋ ಹಬ್ಬ ಅಂತ ಅವ್ರಿಗೆ, ಅದಕ್ಕೆ ಅಂತ ಹೇಳಿದ್ದೆ. ಯಾವ ಹಬ್ಬ? ಹೋಗ ತಕೊಂಬ, ಹೋಗಿ. ಇದ್ಯಾರ್ದ ಮಗುವ ಪುಟ್ಗೆ? ನನ್ನ ತಂಗಿ, ಊರಿಂದ ಬಂದಾಳ ನನ್ನ ತಂಗಿ. ಏಯ್, ನಿನ್ ತಂದೆ ಅಲ್ಲ ಅವಳು, ನನ್ನ ತಂದೆ. ಏ ಬಾರೆ, ನನ್ನ ತೊಡೆ ಮೇಲೆ ಕುತ್ಕೋ ಬಾರೆ. ಅದೇನಾ ನಿನ್ನ ತೂತು ಅಂತ ಉಗಿತಾವಳೆ? ಹೋಗಿ ಬಂದಾಳಲ್ಲ, ನಾಳೆಯಿಂದ ಕೊಡ್ತೀನಿ ಎರಡು. ಜಾಸ್ತಿ ಮಾತಾಡೋಳಂದ್ರೆ. ಏಯ್, ಬೀತಾವ್ ನಿನ್ ಕೇಟಳು. ಅವಳನ್ನೆಲ್ಲ ಹೊರದ್ರೆ ನೋಡ್ಕ, ಆಮೇಲೆ ಕೈ ತಾಲ್ ಕಿತ್ಬಿಡ್ತೀನಿ ನಿಂತ. ಏಯ್, ಇದೇನ್ ನಿಮ್ಮ ಮನೆನಾ? ಹೋಗ ನಿಮ್ಮ ಮನೆಕ ಹೋಗ. ಪದ್ದಿ ಪದ್ದಿ ಪದ್ದಿ, ಇದೇನ ಪಟೇಲ? ಯಾರನ್ನ ಪದ್ದಿ ಪದ್ದಿ ಅಂತ ಕೂಗ್ತಾ ಇದೆಯಾ? ಅದು ನಿಮ್ಮ ಪದ್ಮಾವತಮ್ಮನ ಕೂಗ್ತಾ ಇದ್ದೀನಿ. ಏನು ಸಮಾಚಾರ? ಏನು ನಮ್ಮನೆ ಹತ್ರಕ್ಕೆ ಬಂದ್ಬಿಟ್ಟಿದ್ಯಾ? ಎಂದು ನಮ್ಮನೆ ಹತ್ರಕ್ಕೆ ಬರೋನಲ್ಲ ನೀನು? ಹಾಂ, ಏನ ಸಮಾಚಾರ? ಏಯ್ ಪಟೇಲ, ಎಲ್ಲ ಚಿಕನ್ ಮಟನ್
ಮಗನೇನು ಮಾನ ಮರ್ಯಾದೆ ತೆಗಿಯಂಗವನೇ. ಮನೆಯೆಲ್ಲ ಚಿಕನ್ನು ಮಟನ್ನು ತಗೊಂಬಂದಿದ್ದೆ, ಅದೇನಾ ನಮ್ಮನೆಗೆ ನೀನು ತಂದ್ಕೊಡೋದು? ಹಾಂ, ಅಯ್ಯೋ ಆ ಮಗುಕ್ಕೆ ಅಷ್ಟು ತಲೆ ಲೂಚು. ಅದಕ್ಕೆ ಅವ್ನು ಏನೇನೋ ಮಾತಾಡ್ತಾನೆ ಬಿಡ, ಅವನ ಮಾತಿಗೆ ಕಟ್ಕ ನೀನು. ಇಲ್ಲ ಇಲ್ಲ ಇವ್ನು ತಂದ್ಕೊಟ್ನು ನಂಕ ತಂದ್ಕೊಟ್ನು ಮೊನ್ನೆ ಪದ್ದಿಕ ಸಕ್ಕರೆ ಕಾಫಿ ಪುಡಿ ಆಮೇಕ ಬೇಳೆಕಾಳು ಆಮೇಕ ಉಪ್ಪು ಆಮೇಕ ಮೆಣಸಿನ್ಕಾಯಿ ಈರುಳ್ಳಿ ಟಮಾಟ ಎಲ್ಲ ತಂದ್ಕೊಟ್ನು. ಇವನೇ ಪಟೇಲ್ಗಾನೆ, ನಾನೇ ನೋಡಿದ್ದೀನಿ. ಅದೇನಾ ಆ ಮಗು ಹಂಗೆ ಹೇಳ್ತದೆ, ನಮ್ಮನೆಗೆ ರೇಷನ್ ತಂದ್ಕೊಟ್ಟಂತೆ. ಹಾಂ, ಏನ ಸಮಾಚಾರ? ಅಯ್ಯೋ ಹಂಗೇನಿಲ್ಲ ಬಿಡಲಿ, ಹಂಗೇನಿಲ್ಲ. ಏನ ಸುಮ್ಮನೆ ಹಿಂಗೆ ಬರ್ತಾಯಿದ್ನೆ, ಅಮ್ಮನ ಏನೂ ಇಲ್ಲ ತರಕಾರಿ ಅಂದ್ಲು. ಅದಕ್ಕೆ ಇಂದಮ್ಮ ಇಕ್ಕಮ್ಮ ನಿಮ್ಮ ಯಜಮಾನ ನಿಮ್ಮ ಭಾವನ ಬಂದಾಗ ನಂಗೆ ಕಾಸಿಗೆ ಇಸ್ಕೊಡು ಅಂತ ಹೇಳಿದ್ನೆ, ಅದಕ್ಕೆ ಇಸ್ಕೊಳ್ಳು. ಆ ಮಗು ನೋಡ್ಬಿಟ್ಟು ಹಂಗೆ ಹೇಳ್ತದೆ ಹೇಳು. ಇಲ್ಲ ಇಲ್ಲ ಇವನು ಸುಳ್ಳು ಹೇಳ್ತಾವನೆ. ನಮ್ಮನೆ ಹತ್ರನೇ ಮಲ್ಕೊಳ್ಳೋದು, ಇದೆ ಇಲ್ಲೇ ಮಲ್ಕೊಂತಾನೆ ಅವನು ಯಾವಾಗಲೂ ದಿನಾನು ನಮ್ಮನೆ ಹತ್ರನೇ ಪದ್ದಿ ಅಂತ ಹೇಳ್ತಾನೆ. ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಅಂತ ಹಾಡಲ್ಲೇ ಹೇಳ್ತಾ ಇರ್ತಾನೆ ಇವನು. ಹೌದೇನಾ? ಏನಾಯ್ತು? ನಂಗೆ ತಿಳಿದ್ರೆ ಏನೋ ನಡೀತಾ ಇದ್ದಂಗದೆ. ಏನು ಸಮಾಚಾರ? ಹಾಂ, ಅಲ್ಲೇ ನನ್ನ ಬುದ್ಧಿ ನೀನು ನೋಡಿಲ್ಲೇನಾ? ಹಾಂ, ನನ್ನ ಬುದ್ಧಿ ನೋಡಿದ್ಯಲ್ಲ, ನಾನು ಯಾರು ಹೆಂಗಸರು ತಂಟ್ಕನ ಓದ್ತೀನಾ? ಇಲ್ಲಪ್ಪ, ಇಲ್ಲ ಬೋಲ್ ಸಾಚ ನನ್ನ ಮಗನ ನೀನು. ಸಂಸಾರಗಳು ಮಾತ್ರ ತೆಗಿತೀಯಲೇ. ನಿನ್ನ ಆಟ ಏನು ನಾನು ನೋಡಿಲ್ಲೇನಾ? ನನಗೇನು ಹೊಸ್ತೇನಾ ನೀನು? ಹಾಂ, ನನಗೇನು ಹೊಸ್ತಾ? ಇವನ್ ಮಾತಿಗೆ ಕೇಳ್ಬೇಡ ಇವನು ಸರಿಯಿಲ್ಲ. ಅವತ್ತ ಗುಂಡ್ರಾದಮ್ನ ರೂಮಕ್ಕಾಕಿ ಬೀಗ ಹಾಕ್ಬಿಟ್ಟಿದ್ಲು. ಆಮೇಲೆ ನಾನೇ ಹೋಗಿ ಬಿಡಿಸ್ಕೊಂಬಂದೆ. ಇವನೇ ಬಾಗಿಲು ತೆಗಿ ಬಾ ನಿಂದ 1 kg ಮಟನ್ನು 1 kg ಚಿಕನ್ನು ಆಮೇಲೆ 1,000 ರೂಪಾಯಿ ಕಾಸು ಎಲ್ಲ ಕೊಡ್ತೀನಿ ಅಂತ ಕೊಡೇ ಇಲ್ಲ ಇವನು. ಕಳ್ಳನ್ ಮಗನು ಇವನು. ಓ, ನಾನು ಇಲ್ದಿದ್ದಾಗ ಏನೋ ಬೋಲ್ ರಾಜಕೀಯ ಮಾಡ್ತಾಯಿದ್ದೀರಿ. ಏನೋ ಕತೆ ನಿಂದು? ಈ ಕಾಂಪೌಂಡಿಂದ ಆ ಕಡೆಗೆ ಇರ್ಬೇಕು ನೀನು, ಈ ಕಡೆಗೆ ಬರಂಗಿಲ್ಲ. ಹುಷಾರು. ಬರ್ತಾನೆ ಪದ್ದಿ ಅನ್ಕೊಂಡು ಬರ್ತಾನೆ. ಲೈ, ಬಾಯಿ ಮುಚ್ಕೊಂಡು ರಸಕ್ಕೆ ಕೂತ್ಕೊಳ್ಳ ನೀನು. ಎಷ್ಟು ಉದ್ದ ಇದೆಯಾ? ಎಷ್ಟು ಮಾತಾಡ್ತಾ ಇದೆಯಾ? ಪಟೇಲ, ಹೋಗು ಮನೆಗೆ ಏನು ಕೆಲಸ ನೋಡೋಗು. ಹೋಗು. ಏನಕ್ಕೆ ನಮ್ಮ ಮನೆಗಳ ಹತ್ರಕ್ಕೆಲ್ಲ ಬರೋದು ನೀನು? ಬರ್ಕೊಡ್ದು ಹಂಗೆಲ್ಲ ನೀನು. ನಿಮ್ಮಂಥವ್ರು ಇಲ್ಲಿಗೆಲ್ಲ ಬರ್ಕೊಡ್ದು. ನೋಡಿದ ಜನ ಏನು ಅನ್ಕೊಂತಾರೆ? ಹಾಂ, ಏನು ಅನ್ಕೊಂತಾರೆ ಹೇಳು? ಬರ್ಕೊಡ್ದು. ಅವನು ಬರ್ತಾನೆ. ಅವತ್ತು ನನ್ನ ಹತ್ರ ನಿಂಬೆಹಣ್ಣು ಇಸ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ನು. ಅವತ್ತಿಂಕ ನಮ್ಮ ಮನೆ ಹತ್ರನೇ ಅವನೇ ಹೋಗಲ್ಲ ಅಂತಾನೆ. ಪದ್ದಿ ಜೊತೆಗೆ ಇರ್ತೀನಿ ಅಂತಾನೆ. ಏನು ನಿಂಬೆಹಣ್ಣು, ಏನು ಜ್ಯೂಸು, ಏನದು? ಅದೇನ್ ಪಿಡೆ ಯಾರು ಕೇಳಿದ್ವಾ? ನಿಂಬೆಹಣ್ಣು ಇಸ್ಕೊಂಡಾದ್ನು ನನ್ನ ಹತ್ರ 500 ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು 120 ರೂಪಾಯಿ ಕೊಟ್ಬಿಟ್ಟು ನಿಂಬೆಹಣ್ಣು ಇಸ್ಕೊಂಡೋದು ಕಳ್ಳನ್ ಮಗನು ಇವನು. ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ನಮ್ಮ ಮನೆ ಹತ್ರ ಬಿದ್ದವನೆ. ಎತ್ತು ಹೋಗಲ್ಲ, ಇಲ್ಲೇ ಬಿದ್ದಿರ್ತಾನೆ. ಪದ್ದಿ ಅನ್ಕೊಂಡು ಇವನು ಹತ್ತುತ್ತೋಗ. ಹ್ಞೂ, ಬಲೆ ನಡೆಸ್ತಾ ಇದ್ರಾ ಏನೇನೋ? ಹಾಂ, ನಡೀಲಿ, ಅದು ಎಷ್ಟು ದಿನ ನಡೀತದ ನಾನು ನೋಡೇ ಬಿಡ್ತೀನಿ.